Hello students, how are you all? I hope all are doing well. So today let us continue the lesson The Gentleman of the Jungle by Jomo Kenyatta. So before we go with the lesson, let us warm up our memories regarding the previous session. So what happened in the previous session? Can you recall? Yes. I can hear somebody is recalling their memories regarding the previous session, isn't it? So what happened? The elephant came to man for help. So this man he pitied on the elephant and he helped him to keep his trunk inside. Trunk means ಆನೆ ಸೊಂಡಿಲನ್ನ ಆನೆ ಏನು ಮಾಡುತ್ತೆ ನನ್ನ ಸೊಂಡಿಲ ಇಡೋಕೆ ನಿನ್ನ ಗುಡಿಸ್ಲಲ್ಲಿ ಜಾಗ ಕೊಡು ಅಂತ ಅಂದಾಗ ದಿಸ್ ಮ್ಯಾನ್ ಪಿಟಿಡ್. ಸೊ ಅವನಿಗೆ ಅಯ್ಯೋ ಪಾಪ ಅನಿಸಿ ಆ ಆನೆಗೆ ಇಡೋಕೆ ಜಾಗ ಕೊಡ್ತಾನೆ, ಓಕೆ, ಸೊಂಡೆಲೆ ಇಡೋಕೆ. ಸೊ ದ ಎಲಿಫೆಂಟ್ ವಾಟ್ ಇಟ್ ಡಿಡ್, ಇಟ್ ಫ್ಲಂಗ್ ದ ಮ್ಯಾನ್ ಔಟ್ಸೈಡ್ ಆಫ್ ಹಿಸ್ ಓನ್ ಹ್ಯಾಟ್. ಸೊ ಎಲಿಫೆಂಟ್ ಏನು ಮಾಡುತ್ತೆ, ತಾನು ಒಳಗೆ ಹೋಗಿ ಗುಡಿಸ್ಲಲ್ಲಿ ತನ್ನ ತಲೆ ಇಟ್ಬಿಟ್ಟು ಸೀದಾ ಆ ಮನುಷ್ಯನನ್ನೇ ಹೊರ ಕಳಿಸುತ್ತೆ. ಪಾಪ ಒಂದೇ ಗುಡಿಸ್ಲದು, ಆ ಮನುಷ್ಯಂದೇ ಗುಡಿಸ್ಲು. ವಾಟ್ ಹಿ ಹ್ಯಾಸ್ ಟು ಡೂ ನೌ, ಏನು ಮಾಡ್ಬೇಕೀಗ ಮನುಷ್ಯ, ಇಸ್ಂಟ್ ಇಟ್? ಸೊ lion enters in this matter. So who was he? He was the king of the jungle. So lion ಯಾರು, king of the jungle ಅವನು. ಸೊ ಅವನು ಈ ಮ್ಯಾಟರ್ ಒಳಗೆ ಎಂಟ್ರಿ ಆಗ್ತಾರೆ. ಯಾರು? ಲಯನ್. ಸೊ ಲಯನ್ ಬಂದು ಏನು ಹೇಳುತ್ತೆ, ಡೋಂಟ್ ವರಿ ಅಟ್ ಆಲ್ ಆ್ಯಂಡ್ he says, he consoles the man. ಮ್ಯಾನನ್ನು ಸಮಾಧಾನ ಪಡಿಸುತ್ತೆ ಲಯನ್. ಹೇ ಡೋಂಟ್ ವರಿ, ನಿನಗೇನು ಆಗಲ್ಲ, ನಿನ್ನ ಗುಡಿಸ್ಲು ನಿನ್ನ ವಾಪಸ್ ಸಿಗುತ್ತೆ. ಐ ವಿಲ್ ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ. ನಾನು ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡಿಸ್ತೀನಿ. ಸೊ ನಿನಗೆ ನ್ಯಾಯ ಸಿಗುತ್ತೆ, ಯು ವಿಲ್ ಗೆಟ್ ಜಸ್ಟಿಸ್ ಡೆಫಿನೆಟ್ಲಿ ಅಂತ ಹೇಳಿ ಆ ಮ್ಯಾನನ್ನು ಕನ್ಸೋಲ್ ಮಾಡುತ್ತೆ. ಸೊ ಹೂ ಟುಕ್ ದ ಇನಿಷಿಯೇಟಿವ್ ಟು ಫಾರ್ಮ್ ದ ಕಮಿಷನ್ ಆಫ್ ಎನ್ಕ್ವೈರಿ? ಸೊ ಇದ್ರ ಜವಾಬ್ದಾರಿ ಯಾರು ತಗೊತಾರೆ? ಕಮಿಷನ್ ಆಫ್ ಎನ್ಕ್ವೈರಿಗೆ ಯಾರ್ಯಾರು ಮೆಂಬರ್ಸ್ ಬೇಕು, ಯಾರ್ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಜವಾಬ್ದಾರಿ ಯಾರು ತಗೊತಾರೆ ಅಂದರೆ ಎಲಿಫೆಂಟ್ ತಗೊಳುತ್ತೆ. ಸಿ ಹಿ ಈಸ್ ದ ಕಲ್ಪ್ರಿಟ್, ಅವನೇ ಎಲಿಫೆಂಟ್ ಕಳ್ಳ ಅಲ್ಲಿ. ಸೊ ಹಿ ವಾಸ್ ಗಿವನ್ ಚಾನ್ಸ್ ಟು ಅರೇಂಜ್ ದ ಮೆಂಬರ್ಸ್ ಫಾರ್ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಕಳ್ಳನ ಕೈಲೇ ಯಾರ್ಯಾರು ಬೇಕೋ ಅರೇಂಜ್ ಮಾಡಿಬಿಡು ಕಮಿಷನ್ ಆಫ್ ಎನ್ಕ್ವೈರಿಗೆ ಅಂತ ಲಯನ್ ಹೇಳಿಬಿಡುತ್ತೆ. ಸೊ ಬಿಕಾಸ್ ಎಲಿಫೆಂಟ್ ಹಿ ವಾಸ್ ಒನ್ ಆಫ್ ದ ಹಾನರಬಲ್ ಮಿನಿಸ್ಟರ್ಸ್ ಆಫ್ ದಿ ಜಂಗಲ್. ಸೊ ಗೌರವಾನ್ವಿತ ಮಂತ್ರಿಗಳಲ್ಲಿ ಎಲಿಫೆಂಟ್ ಕೂಡ ಒಂದು. ಹಿ ವಾಸ್ ವೆರಿ ಪವರ್ಫುಲ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್. ಸೊ ಅದಕ್ಕೆ ಈ ಎಲ್ಲ ಚಾನ್ಸ್ ಯಾರಿಗೆ ಸಿಗುತ್ತೆ? ಎಲಿಫೆಂಟಿಗೆ ಸಿಗುತ್ತೆ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಹೂ ಆರ್ ದ ಮೆಂಬರ್ಸ್ ಹಿ ಚೋಸನ್ ಫಾರ್? ಸಿ Mr. Rhinoceros, Mr. Buffalo, Mr. Alligator, the Right Honorable Mr. Fox to act as a chairman, and Mr. Leopard. So rhinoceros means in Kannada ಖಡ್ಗಮೃಗ ಅಂತ ಹೇಳ್ತೀವಿ. ಓಕೆ, ಓನ್ಲಿ ಒನ್ ಹಾರ್ನ್ ವಿಲ್ ಬಿ ದೇರ್. ಹಾರ್ನ್ ಮೀನ್ಸ್ ಒಂದೇ ಒಂದು ಕೊಂಬು ಇರುತ್ತೆ ಅಲ್ಲಿ ಮುಂದೆ. ಸೊ ಅದಕ್ಕೆ ನಾವು ಖಡ್ಗಮೃಗ, ರೈನೋಸರಸ್. ಬೊಫೆಲೋ, ಓಕೆ, ಎಮ್ಮೆ ಅಂತ. ಅಲಿಗೇಟರ್ ಮೀನ್ಸ್ ಮೊಸಳೆ, ಎಲಿಗೇಟರ್. Mr. Fox, you all know Mr. Fox, okay, nari. Leopard means chirate. We should pronounce it as not leopard, leopard. So chirate. So ee 5 jana they were selected by elephant. So let's see what happens. Act as a secretary to the commission. On seeing the personnel, the man protested and asked if it was not necessary to include in this commission a member from his side. But he was told that it was impossible since no one from his side was well enough educated to understand the intricacy of jungle law. ಸೊ ಇದನ್ನೆಲ್ಲ ನೋಡಿಬಿಟ್ಟು ಈ 5 ಜನ ಪಂಚಾಯಿತಿ ಮಾಡೋರನ್ನ ನೋಡಿಬಿಟ್ಟು, ಈ ಮೆಂಬರ್ಸ್ನ ನೋಡಿಬಿಟ್ಟು ದ ಮ್ಯಾನ್ ವಾಸ್ ಪರ್ಪ್ಲೆಕ್ಸ್ಡ್. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಗೊಂದಲಕ್ಕೊಳಗಾಗ್ತಾನೆ. ಆ್ಯಂಡ್ ಹಿ ಆಸ್ಕ್ಸ್, ಹಿ ಪ್ರೊಟೆಸ್ಟ್ಸ್. ಸೊ ಅವನು ಕೇಳ್ತಾನೆ, ವೈ ಕಾಂಟ್ ಐ ಹ್ಯಾವ್ ಅ ಪರ್ಸನ್ ಫ್ರಮ್ ಮೈ ಸೈಡ್? ಸೊ ಎಲ್ಲ ನೀವೇ ಇದ್ದೀರಲ್ಲ, ನೀವೇ ಅನಿಮಲ್ಸ್ ಇದ್ದೀರಲ್ಲ, ನಾನು ಯಾಕೆ ನನ್ನ ಕಡೆಯಿಂದ ಒಬ್ಬನ್ನ ಕರ್ಕೋಬಾರ್ದು? ಟು ರೆಪ್ರೆಸೆಂಟ್ ಆರ್ ಟು ಸ್ಟೇಟ್ ಮೈ ವ್ಯೂಸ್. ಸೊ ನನ್ನ ವಾದ ಏನು, ನನ್ನ ವಾದಗಳನ್ನು ಮಂಡಿಸೋಕೆ ನಾನು ಒಬ್ಬನ್ನ ಕರ್ಕೊತೀನಿ ನನ್ನ ಕಡೆಯಿಂದ ಅಂತ ಹೇಳ್ತಾನೆ ಮ್ಯಾನ್. ಬಟ್ ಹಿ ವಾಸ್ ಗಿವನ್ ಕ್ಲೆವರ್ ಆನ್ಸರ್ ಬೈ ದ ಅನಿಮಲ್ಸ್. ಸೊ ಅನಿಮಲ್ಸ್ ಏನು ಹೇಳ್ತಾರೆ, ನೋ ಯು ಕಾಂಟ್ ಡೂ ದಟ್ ಬಿಕಾಸ್ ಇಟ್ ವಾಸ್ ಇಂಪಾಸಿಬಲ್. ಸಾಧ್ಯನೇ ಇಲ್ಲ ಅದು. ಯಾಕೆ ಅಂದರೆ ದೇರ್ ವಾಸ್ ನೋ ಒನ್ who was well enough educated to understand the intricacy of the jungle law. ನಿನ್ನ ಕಡೆಯಿಂದ ಯಾರು ಅಷ್ಟು ಬುದ್ಧಿವಂತರಿಲ್ಲ,
ಕಾಡಿನ ನೀತಿ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋಷ್ಟು ನಿನ್ನ ಕಡೆಯಿಂದ ಎಜುಕೇಟೆಡ್ ಇಲ್ಲ. ಸೊ ಡೋಂಟ್ ವರಿ ಅಟ್ ಆಲ್, ವಿ ವಿಲ್ ಗಿವ್ ದ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಸಿ further that there was nothing to fear, don't worry at all, for the members of the commission were all men of repute for their impartiality in justice, and so as they were gentlemen chosen by God. Look at the words they have used here. Chosen by God to look after the interest of faceless, adequately endowed with teeth and claws, he might rest assured that they would investigate the matter with the greatest care and report impartially. So the man had nothing to do, he had no alternative at all. Andre avನಿಗೆ ಬೇರೆ ದಾರಿನೇ ಇಲ್ಲ. ಓಕೆ, ಆ್ಯಂಡ್ he fears to go against them. ಅವ್ರ ವಿರುದ್ಧ ಹೋಗೋಕೆ ಇವನಿಗೆ ತುಂಬ ಭಯ, ಬಿಕಾಸ್ ದೇ ಮೈಟ್ ಕಿಲ್ ಹಿಮ್. ಅವನ್ನ ಅವರು ಸಾಯಿಸಲೂಬಹುದು, ಬಿಕಾಸ್ ಹಿ ವಾಸ್ ದ ಓನ್ಲಿ ಒನ್ ಪರ್ಸನ್ ಇನ್ ದ ಜಂಗಲ್, ಆಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್, ಇಸಂಟ್ ಇಟ್? ಅವನು ಇಡೀ ಕಾಡಿನಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು. ಹಿ ಡಿಂಟ್ ಹ್ಯಾವ್ ಡೇರ್, ಓಕೆ, ಹಿ ಡಿಂಟ್ ಡೇರ್ ಎನಫ್ ಟು ಗೋ ಅಂಡ್ ಫೈಟ್ ಅಗೇನ್ಸ್ಟ್ ದ ಎನಿಮಲ್ಸ್. ಸೊ ಅವನೇನು ಮಾಡ್ತಾನೆ, ನಾನು ಇವ್ರ ವಿರುದ್ಧ ಹೋದರೆ ಇವ್ರು ನನಗೆ ಏನಾದರೂ ಮಾಡ್ಬೋದು ಅಂತ ತಿಳ್ಕೊಂಡು ಹಿ ಕೆಪ್ಟ್ ಕ್ವೈಟ್ ಆ್ಯಂಡ್ ಹಿ ಹ್ಯಾಸ್ ಫೇತ್ ದಟ್, ಅವನಿಗೆ ಒಂದು ನಂಬಿಕೆ ಇರುತ್ತೆ, ದೇ ವಿಲ್ ಗೆಟ್ ಜಸ್ಟಿಸ್ ಫಾರ್ ಮೀ, ದೇ ವಿಲ್ ಗೆಟ್ ದ ಹಾರ್ಟ್ ಬ್ಯಾಕ್ ಟು ಮೀ ಅಂತ ಅವನಿಗೆ ನಂಬಿಕೆ ಇರುತ್ತೆ. ನನ್ನ ಗುಡಿಸಲು ನನಗೆ ವಾಪಸ್ ಸಿಗ್ಬಿಡುತ್ತೆ, ಇವರೆಲ್ಲ ಇಷ್ಟೆಲ್ಲ ಪ್ರಾಮಿಸ್ ಮಾಡ್ತಿದ್ದಾರೆ ಅಂದರೆ ಇವರು ನನಗೆ ಡೆಫಿನೆಟಾಗಿ ನ್ಯಾಯ ಕೊಡಿಸ್ತಾರೆ ಅಂತ ಅವನಿಗೆ ಒಂದು ನಂಬಿಕೆನೂ ಇರುತ್ತೆ. ಆ್ಯಂಡ್ ದೇ ವರ್ ಚೋಸನ್ ಬೈ ಗಾಡ್. ಯಾರು ಹೇಳ್ತಾರೆ? ಲಯನ್ ಹೇಳ್ತಾರೆ, ಏ ಡೋಂಟ್ ವರಿ, ಅವರೆಲ್ಲ ದೇವರು ಆರಿಸಿರುವಂಥ ಮೆಂಬರ್ಸ್ ಅವರು. ಓಕೆ, ದೇ ಕಾಂಟ್ ಚೀಟ್ ಯು, ಅವ್ರು ನಿನಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್ ಬಿ ಕಾಮ್ ಆ್ಯಂಡ್ ವಿ ವಿಲ್ ಗಿವ್ ಯು ಜಸ್ಟಿಸ್ ಅಂತ ಹೇಳ್ತಾರೆ. ಕಮ್ ಟು ಪೇಜ್ ನಂಬರ್ 4. ಸೊ in page number 4 everything is set up. See, you can see the image here, image is given here, isn't it? So this is the commission of inquiry. So they kept man waiting outside, you can observe here. So ಅವರೆಲ್ಲ ಒಳಗೆ ಕುತ್ಕೊಂಡು ಚರ್ಚೆ ಮಾಡ್ತಿರ್ತಾರೆ, ಆದರೆ ಮ್ಯಾನನ್ನು ಮಾತ್ರ ಹೊರಗೆ ಕೂರಿಸಿರ್ತಾರೆ. ಯು ಕ್ಯಾನ್ ಸಿ ಹೌ ವೆಲ್ ದೆ ಗಿವ್ ದ ಜಡ್ಜ್ಮೆಂಟ್, ಆರ್ ಇದರಿಂದ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅವ್ರು ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಇದರಲ್ಲೇ ಗೊತ್ತಾಗುತ್ತೆ, ಹೌದಾ? ಸೊ ಎವ್ರಿಥಿಂಗ್ ಈಸ್ ಸೆಟ್ ಅಪ್. ಸೊ ದ ಮೆಂಬರ್ಸ್ ಆರ್ ಆಲ್ ವೇಟಿಂಗ್ ಟು ಕಲೆಕ್ಟ್ ದ ಎವಿಡೆನ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್. ಸೊ ಎಲ್ಲ ಮೆಂಬರ್ಸು ಕೂತ್ಕೊಂಡಿದ್ದಾರೆ. You can look at the image, they are all sitting to collect the evidence. So ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. The commission sat to take the evidence. The right honorable Mr. Elephant was first called. So look at, ಯಾರನ್ನ ಕರೀತಾರೆ? ಮೊದಲು ಎಲಿಫೆಂಟ್ನ ಫಸ್ಟ್ ಕರೀತಾರೆ, ಟು ಇನ್ವೆಸ್ಟಿಗೇಟ್, ಟು ಇಂಟ್ರೋಗೇಟ್. ಸೊ ಎಲಿಫೆಂಟ್ನ ಫಸ್ಟ್ ಇನ್ವೆಸ್ಟಿಗೇಟ್ ಮಾಡೋಕೆ, ಇಂಟ್ರೋಗೇಟ್ ಮಾಡೋಕೆ ಫಸ್ಟ್ ಕರೀತಾರೆ. ಇಫ್ ದೇ ವರ್ ರಿಯಲಿ ಜೆನ್ಯೂನ್ ದೇ ವುಡ್ ಹ್ಯಾವ್ ಕಾಲ್ಡ್ ದ ಮ್ಯಾನ್ ಫಸ್ಟ್, ಹೌದಾ? ಅವ್ರು ನಿಜವಾಗ್ಲೂ ನ್ಯಾಯಯುತವಾಗಿ ಅಥವಾ ನಿಷ್ಪಕ್ಷಪಾತವಾಗಿ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಮನುಷ್ಯನನ್ನೇ ಫಸ್ಟ್ ಕರಿಬೋದಿತ್ತು. ದೇ ಕಾಲ್ಡ್, ಇನ್ಸ್ಟೆಡ್ ದೇ ಕಾಲ್ಡ್ ದ ಮ್ಯಾನ್, instead they called the elephant. He came along with a superior air, brushing his tusks with a sapling which Mrs. Elephant had provided, and in an authoritative voice said. So ಅವನೇನು ಹೇಗೆ ಬರ್ತಾನೆ ಎಲಿಫೆಂಟ್? ವಿತ್ ಫುಲ್ ಆಫ್ ಆಟಿಟ್ಯೂಡ್ ಅಲ್ಲಿ ಬರ್ತಾನೆ. ಹೇಗೆ ಬರ್ತಾನೆ? ಬ್ರಷಿಂಗ್ ಹಿಸ್ ಟಸ್ಕ್ಸ್ ವಿತ್ ಸ್ಯಾಪ್ಲಿಂಗ್. ಟಸ್ಕ್ಸ್ ಅಂದರೆ ಆನೆ ದಂತ ಅಂತ ಹೇಳ್ತೀವಿ, ಓಕೆ. ಸ್ಯಾಪ್ಲಿಂಗ್ ಅಂದರೆ ಚಿಕ್ಕ ಗಿಡ, ಮರಗಳು, ಚಿಕ್ಕ ಗಿಡ ಅಂತ ಹೇಳ್ತೀವಿ, ಸಸಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಸ್ಯಾಪ್ಲಿಂಗ್. ಸೊ ಅವನು ತನ್ನ ಆನೆದಂತನ ಈ ಥರ ಬ್ರಷ್ ಮಾಡ್ಕೊಂತ ಸ್ಯಾಪ್ಲಿಂಗಲ್ಲಿ ಬರ್ತಾನೆ, ವಿಚ್ ಮಿಸ್ಸಸ್ ಎಲಿಫೆಂಟ್ ಕೊಟ್ಟಿರ್ತಾಳಲ್ಲ ಅದರಲ್ಲಿ ಅವನು ಈ ಥರ ಬರ್ತಾನೆ ವಿತ್ ಫುಲ್ ಆಫ್ ಆ್ಯಟಿಟ್ಯೂಡ್. ಸೊ ಯು ಕ್ಯಾನ್ ಪ್ರೆಡಿಕ್ಟ್ ವಾಟ್ ವಿಲ್ ಹ್ಯಾಪನ್. ಸೊ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಆನೆ ಏನೋ ಒಂದು ಮಸ್ಲತ್ ಮಾಡಿದೆ, ಸ್ಟ್ರಿಕ್ಟ್ ಸಮಥಿಂಗ್ ಅಂತ ನಿಮಗೆ ಗೊತ್ತಾಗುತ್ತೆ, ಹೌದಾ? ಬಿಕಾಸ್ ಹಿ ವಾಸ್, ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಹಿ ವಾಸ್ ವೆರಿ ಪವರ್ಫುಲ್ ಆಸ್ ವೆಲ್ ಆಸ್ ಇನ್ಫ್ಲೂಯೆನ್ಷಿಯಲ್, ಆ್ಯಂಡ್ ಹಿ ಚೋಸನ್ ದ ಮೆಂಬರ್ಸ್ ಹೂ ಆರ್ ಇನ್ ಫೇವರ್ ಆಫ್ ಹಿಮ್. ಓಕೆ, ಅವನು ಯಾವ ಥರ ಮೆಂಬರ್ಸ್ನ ಸೆಲೆಕ್ಟ್ ಮಾಡಿರ್ತಾನೆ ಅಂದರೆ ತನ್ನ ಕಡೆಗೆ ಜಡ್ಜ್ಮೆಂಟ್ ಕೊಡೋರನ್ನ ಅಥವಾ ತನಗೆ ಯಾರು ಫೇವರ್ ಆಗಿರ್ತಾರೋ ಅಂಥವ್ರನ್ನ ಮಾತ್ರ ಕಮಿಷನ್ ಆಫ್ ಎನ್ಕ್ವೈರಿಗೆ ಸೆಲೆಕ್ಟ್ ಮಾಡಿರ್ತಾನೆ. ಆ್ಯಂಡ್ ಹಿ ನೋಸ್ ವೆರಿ ವೆಲ್ ದಟ್ ದ ಜಡ್ಜ್ಮೆಂಟ್ ವಿಲ್ ಬಿ
ಆನ್ ಹಿಸ್ ಸೈಡ್. ಜಡ್ಜ್ಮೆಂಟ್ ಏನೇ ಇದ್ರೂ ಕೊನೆಗೆ ನನ್ನ ಕಡೆಗೆ ಬರೋದು ಅಂತ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ದಟ್ಸ್ ವೈ ಹಿ ಕಮ್ಸ್ ವಿತ್ ಅನ್ ಆ್ಯಟಿಟ್ಯೂಡ್ ಆ್ಯಂಡ್ ದೆರ್ ಈಸ್ ನೋ ಫೀಲಿಂಗ್ ಆಫ್ ಗಿಲ್ಟಿ ಎಟ್ ಆಲ್. ಅವನಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಇರಲ್ಲ, ಬಿಕಾಸ್ ಹಿ ಚೀಟೆಡ್ ಆನ್ ದ ಮ್ಯಾನ್. ಸೊ ಇನ್ನೋಸೆಂಟ್ ಮ್ಯಾನ್ಗೆ ಮೋಸ ಮಾಡಿ ಸ್ವಲ್ಪ ಚೀಟ್ ಮಾಡ್ತಿದ್ದೀನಲ್ಲ ಅಂತ ಒಂದು ಸ್ವಲ್ಪ ಪಶ್ಚಾತ್ತಾಪ ಇರಲ್ಲ. ಸೊ ವಾಟ್ ಹಿ ಸೇಸ್ ಹಿಯರ್, ಹಿ ಗೆಟ್ಸ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ and he begins his words. So look at the sentences he used here. Gentlemen of the jungle, there is no need for me to waste your valuable time in relating a story which I am sure you all know. ಕಾಡಿನಲ್ಲಿರುವ ಸಭ್ಯಸ್ಥರೇ, ನನಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಿಮಗೆ ಗೊತ್ತು ಏನೇನಾಗಿದೆ ಅಂತ. ಯು ನೋ ವಾಟ್ ಹ್ಯಾಡ್ ಹ್ಯಾಪೆಂಡ್ ಬಿಟ್ವೀನ್ ಅಸ್. ಓಕೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. See here, you have to observe one thing. The elephant never gets angry, whatever the situation might be. ಸೊ ನೀವೆಲ್ಲ ಸಿಚುವೇಶನಲ್ಲೂ ನೋಡಿದರೂ ಕೂಡ ಎಲಿಫೆಂಟ್ ಯಾವತ್ತೂ ಆ್ಯಂಗ್ರಿಯಾಗಿ ಮಾತಾಡಲ್ಲ. ಹಿ ನೆವರ್ ಲಾಸಸ್ ಹಿಸ್ ಟೆಂಪರ್. ಅವನು ಯಾವತ್ತೂ ತನ್ನ ತಾಳ್ಮೆನ ಕಳ್ಕೊಳಲ್ಲ. ದೆರ್ ಈಸ್ ಒನ್ ಪ್ರಾವರ್ಬ್ ಇನ್ ಕನ್ನಡ ಐ ವುಡ್ ಲೈಕ್ ಟು ಕೋಟ್ ಹಿಯರ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. He knows how to manipulate the minds of the members. ಅವನಿಗೆ ಗೊತ್ತು ಹೇಗೆ ಇವ್ರ ಮೈಂಡ್ಸ್ನ ಟ್ರಿಕ್ ಮಾಡ್ಬೋದು ಅಂತ. He says, I have always regarded it as my duty to protect the interest of my friends, and this appears to have caused the misunderstanding between myself and my friend here. So ನಾನು ನನ್ನ ಹಿತೈಷಿಯ ಅಥವಾ ನನ್ನ ಸ್ನೇಹಿತನ ಹಿತವನ್ನೇ ಬಯಸುವವನು. I regarded it as my duty to protect the interest. Interest ಅಂದ್ರೆ ವಿಶ್. ಓಕೆ, ಸೊ ಅವನ ಹಿತವನ್ನು ಬಯಸುವವನು ನಾನು. ದಟ್ ಕಾಸ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಸ್. ಆದರೆ ಏನಾಯಿತೋ ಗೊತ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ. ಹಿ ವಾಂಟೆಡ್ ಟು ಪೋರ್ಟ್ರೇ ಹಿಮ್ಸೆಲ್ಫ್ ಆಸ್ ಅನ್ ಇನ್ನೋಸೆಂಟ್ ಮ್ಯಾನ್. ದಟ್ಸ್ ವೈ ಹಿ ವಾಸ್ ಟ್ರ್ಯಾಪ್ಡ್ ಇನ್ ಸಚ್ ಎ ಡಿಫಿಕಲ್ಟ್ ಸಿಚುವೇಶನ್. ಸೊ ಅಂದರೆ ಅವನು ತಾನು ತುಂಬ ಇನ್ನೋಸೆಂಟು, ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ತೋರಿಸ್ಕೊಳಕ್ಕೆ ಹೋಗ್ತಿದ್ದಾನೆ ಇಲ್ಲಿ. ಹಿ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹಾರ್ಟ್ ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ ಬೈ ಎ ಹರಿಕೇನ್. ಹರಿಕೇನ್ ಮೀನ್ಸ್ ಸುಂಟರಗಾಳಿ, ಬಿರುಗಾಳಿ ಅಂತ ಹೇಳ್ತೀವಿ. As the hurricane had gained access means approaching, ಹತ್ರ ಬರ್ತಿತ್ತು. Owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself, a duty which any one of you would undoubtedly have performed with equal readiness in similar circumstances. ಸೊ ಏನು ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಟು ನರೇಟ್ ಅ ಫಾಲ್ಸ್ ಸ್ಟೋರಿ. ಸುಳ್ಳು ಕಥೆನ ಸೃಷ್ಟಿ ಮಾಡ್ತಾನೆ. ಏನು ಹೇಳ್ತಾನೆ, ಹಿ ಇನ್ವೈಟೆಡ್ ಮೀ. ದ ಎಲಿಫೆಂಟ್ ಈಸ್ ಸೇಯಿಂಗ್ ದಟ್ ದ ಮ್ಯಾನ್ ಓನ್ಲಿ ಇನ್ವೈಟೆಡ್ ಹಿಮ್. ಎಲಿಫೆಂಟ್ ಏನು ಹೇಳ್ತಿದೆ, ಮನುಷ್ಯ ನನ್ನನ್ನು ಕರೆದ, ಇನ್ವೈಟ್ ಮಾಡಿದೆ. ಯಾಕೆ? ಜೋರಾಗಿ ಸುಂಟ್ರಗಾಳಿ ಬೀಸ್ತಿತ್ತು, ಅವನ ಗುಡಿಸ್ಲು ತುಂಬ ಖಾಲಿ ಇತ್ತು. ಓಕೆ, ಸುಂಟ್ರಗಾಳಿಗೆ ಇನ್ನೇನು ಹಾರು ಹೋಗ್ತಿತ್ತು ಅದು. ದಟ್ಸ್ ವೈ ಹಿ ಇನ್ವೈಟೆಡ್ ಮೀ ಟು ಸೇವ್ ಹಿಸ್ ಹಟ್. ನಾನು ಹೋಗಿ ಏನು ಮಾಡಿದೆ, ಆ ಗುಡಿಸ್ಲಲ್ಲಿ ಹೋಗಿ ಕುತ್ಕೊಂಡೆ, ಟು ಪ್ರೊವೈಡ್ ದ ವೇಟೇಜ್. ಸೊ ನಾನು ಹೋಗಿ ಕುತ್ಕೊಂಡಿದ್ದಕ್ಕೆ ಆ ಸುಂಟ್ರಗಾಳಿಗೆ ಆ ಗುಡಿಸ್ಲನ್ನು ಎತ್ಕೊಂಡು ಹೋಗಕ್ಕೆ ಅಥವಾ ಹಾರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ದಟ್ಸ್ ವೈ ಐ ಸೇವ್ಡ್ ಈಸ್ ಹಾರ್ಟ್. ಸೊ ನಾನು ಹೋಗಿ ಆ ಗುಡಿಸ್ಲಲ್ಲಿ ಕುತ್ಕೊಂಡಿದ್ದಕ್ಕೆ ಅವ್ನ ಗುಡಿಸ್ಲು ರಕ್ಷಿಸಿದಂಗೆ ಆಯಿತು, ಅವ್ನ ಗುಡಿಸ್ಲು ಉಳಿತು ಕೂಡ ಅಂತ ಹೇಳುತ್ತೆ ಇಲ್ಲಿ ಎಲಿಫೆಂಟ್. ಸಿ ವಾಟ್ ಟೈಪ್ ಆಫ್ ಸ್ಟೋರಿ ಹಿ ನರೇಟ್ಸ್. ಓಕೆ, ಆ್ಯಕ್ಚುಯಲ್ ಸೀನ್ ಏನು, ನಿಜವಾದ ಸೀನ್ ಏನಾಗಿದ್ದಲ್ಲಿ ದ ಎಲಿಫೆಂಟ್ ಓನ್ಲಿ ಕೇಮ್ ಟು ಮ್ಯಾನ್ ಫಾರ್ ಹೆಲ್ಪ್. ಸೊ ಹೌದಾ, ಎಲಿಫೆಂಟೇ ಮ್ಯಾನಿನ ಹತ್ರ ಸಹಾಯ ಕೇಳೋಕ್ಕೆ ಬರುತ್ತೆ. ಆದರೆ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಮೆಂಬರ್ಸ್ ಮುಂದೆ ಅವನೇ ನನ್ನ ಹತ್ರ ಬಂದ ಅಂತ ಎಲಿಫೆಂಟು ಒಂದು ಸುಳ್ಳು ಕಥೆನ ಕಟ್ಟುತ್ತೆ. ನಾನು ಹೋಗಿ ಆ ಗುಡಿಸ್ಲಲ್ಲಿ ಕುತ್ಕೊಂಡೆ, ಹಂಗಾಗಿ ಆ ಗುಡಿಸ್ಲು ಉಳ್ಕೊಂತು, ಇಲ್ಲಾಂದರೆ ಸುಂಟ್ರ ಗಾಳಿಗೆ ಹಾರಿ ಹೋಗ್ತಿತ್ತು, ಆ ಗುಡಿಸ್ಲು ತುಂಬ ಖಾಲಿ ಇದ್ದಿದ್ದರಿಂದ ಆ ಜಾಗ ಅಂತ ಹೇಳ್ತಾನೆ. In my place, any one of you would have performed the same thing if you are in my place. ಓಕೆ, ನನ್ನ ಜಾಗದಲ್ಲಿ ನೀವು ಯಾರಾದರೂ ಇದ್ದರೂ ಕೂಡ ನೀವು ಅದೇ ರೀತಿ ಮಾಡ್ತಿದ್ರಿ ಅಂತ ಹೇಳ್ತಾರೆ. ಸಿ ವಾಟ್ ಕೈಂಡ್ ಆಫ್ ಟ್ರಿಕ್ಸ್ ಹಿ ಪ್ಲೇಸ್ ಹಿಯರ್. ಸೊ ಕಮ್ ಟು ಪೇಜ್ ನಂಬರ್ 5. After hearing the right honorable
Mr. Elephant's conclusive evidence, the commission called Mr. Hyena. Hyena means Katte Kiruba in Kannada. And other elders of the jungle who all supported what Mr. Elephant had said. ಸೊ ಎಲ್ಲರನ್ನೂ ಸಾಕ್ಷಿಗಳನ್ನು ಕರೆಸ್ತಾರೆ. ಯಾರನ್ನ ಕರೆಸ್ತಾರೆ ಸಾಕ್ಷಿಗಳನ್ನು? ಓನ್ಲಿ ಎನಿಮಲ್ಸ್. ಸೊ ಎಲ್ಲ ಎನಿಮಲ್ಸನ್ನು ಕರೆಸಿ ಸಾಕ್ಷಿ ಕೇಳ್ತಾರೆ. ಕತ್ತೆ ಕಿರುಬನ ಅದೇ ಹೇಳ್ತಾನೆ, ಮತ್ತು ಎಲ್ಲ ಅದರ್ ಎನಿಮಲ್ಸ್ ದೇ ಆಲ್ ಸಪೋರ್ಟೆಡ್ ದಿಸ್ ಎಲಿಫೆಂಟ್ ಓನ್ಲಿ. They then called the man who began to give his own account of the dispute, but commission cut him short. Cut him short means stopped, saying, "My good man, please confine yourself to relevant issues. We have heard the circumstances from various unbiased sources." ಓಕೆ, ಏನು ಮಾಡ್ತಾರೆ? ಕೊನೆಗೆ ಮ್ಯಾನ್ನ ಕರೆಸ್ತಾರೆ ಒಳಗೆ ಕರೆಸಿ ಸ್ಟಾರ್ಟೆಡ್ ಟು ನರೇಟ್ ಹಿಸ್ ಓನ್ ಸ್ಟೋರಿ. ಅವನು ಇನ್ನೇನು ಹೇಳಬೇಕು. ಹಿ ವಾಸ್ ಟ್ರೈಯಿಂಗ್ ಟು ಬಿಗ್ಯಾನ್ ಹಿಸ್ ಓನ್ ಅಕೌಂಟ್. ಅವನು ತನಗೇನಾಯಿತು, ತನಗೇನು ಮೋಸ ಆಯಿತು, ತಾನು ಯಾಕೆ ಈ ಥರ ಮೋಸಕ್ಕೊಳಗಾದೆ ಅಂತ ಇನ್ನೇನು ಹೇಳಬೇಕು, ಅಷ್ಟರಲ್ಲಿ ಹಿ ವಾಸ್ ಕಟ್ಟಿಂಗ್ ಶಾರ್ಟ್. ಅಂದರೆ ಅವನ್ನ ತಡಿತಾರೆ. ಈ ತಾಳು ಏನು ಹೇಳ್ತಿದೀಯ ನೀನು? ವಾಟ್ ಯು ಆರ್ ಸೇಯಿಂಗ್? ಕನ್ಫೈನ್ ಯುವರ್ ಸೆಲ್ಫ್ ಟು ರೆಲಿವೆಂಟ್ ಇಶ್ಯೂಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡು. ಯು ಡೋಂಟ್ ಟಾಕ್ ನಾನ್ಸೆನ್ಸ್. ಅಂದರೆ ನಾನ್ಸೆನ್ಸಾಗಿ ಏನೇನೋ ಮಾತಾಡಬೇಡ ಅಂತ ಆ ಮ್ಯಾನ್ ಬಾಯಿ ಮುಚ್ಚಿಸ್ತಾರೆ. ಯಾರು? ದಿಸ್ ಮೆಂಬರ್ಸ್. My good man, please confine yourself to relevant issues. We have already heard the circumstance from various unbiased sources. ನಾವು ಆಲ್ರೆಡಿ ಬೇಕಾದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ನಿಷ್ಪಕ್ಷಪಾತವಾಗಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದೀವಿ ನಾವು. ಮತ್ತೆ ನೀನೇನು ಮತ್ತೆ ಅದೇ ಸ್ಟೋರಿನ ಹೇಳೋದಕ್ಕೆ ಬರಬೇಡ ಅಂತ. ಆ್ಯಕ್ಚುಲಿ the duty of commission of enquiry is to collect the evidence from various sources, isn't it? ಸೊ ಡ್ಯೂಟಿ ಏನು, ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿ ಏನು ಕಮಿಷನ್ ಆಫ್ ಎನ್ಕ್ವೈರಿ ಇದು ಅಂದರೆ ಟು ಕಲೆಕ್ಟ್ ದ ಎವಿಡೆನ್ಸ್ ಫ್ರಮ್ ಬೋತ್ ದ ಸೈಡ್ಸ್, ಇಸಂಟ್ ಇಟ್? ಸೊ ಒಬ್ಬರು ಕಡೆಯಿಂದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಮ್ಯಾನಿಗೇನು ಅವಕಾಶನೇ ಕೊಡೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ಚಿಲ್ಡ್ರನ್, ವಾಟ್ ಲಯನ್ ಹ್ಯಾಡ್ ಪ್ರಾಮಿಸ್ಡ್ ದ ಮ್ಯಾನ್. ಲಯನ್ ಏನಂತ ಪ್ರಾಮಿಸ್ ಮಾಡಿರುತ್ತೆ? ಇಲ್ಲ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಸ್ಟೇಟ್ ಯುವರ್ ವರ್ಷನ್ ಆರ್ ಟು ಆರ್ಗ್ಯೂ. ಓಕೆ, ನಿನಗೆ ನಾವು ಸಾಕಷ್ಟು ಅವಕಾಶಗಳನ್ನು ಕೊಡ್ತೀವಿ, ನೀನು ನಿನ್ನ ಪರವಾಗಿ ವಾದ ಮಾಡ್ಬೋದು, ನಿನಗೇನು ಸತ್ಯದ ವಿಚಾರ ಗೊತ್ತಿದೆಯಾ ಅದನ್ನೆಲ್ಲ ಹೇಳ್ಬೋದು ಅಂತ ಲಯನ್ ಏನು ಮಾಡಿರುತ್ತೆ? ಮುಂಚೆ ಪ್ರಾಮಿಸ್ ಮಾಡಿರುತ್ತೆ. ಯು ಕ್ಯಾನ್ ಸಿ ಇನ್ ದ ಪೇಜ್ ನಂಬರ್ 3 ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಇಟ್ ಸೆಲ್ಫ್ ಇಟ್ ಈಸ್ ದೇರ್. ಆ ಥರ ಪ್ರಾಮಿಸ್ ಮಾಡಿ ಹಿ ವಾಸ್ ನಾಟ್ ಗಿವನ್ ಪರ್ಮಿಷನ್ ಟು ಸ್ಪೀಕ್ ಅಟ್ ಆಲ್. ಸೊ ಅವನಿಗೆ ಹಿ ವಾಸ್ ನಾಟ್ ಅಲೌಡ್ ಟು ಸ್ಪೀಕ್. ಅವನಿಗೆ ಏನು ಹೇಳೋದಕ್ಕೆ ಬಿಡೋದೇ ಇಲ್ಲ. ಇವ್ರು ಯಾರು? ಹೂ? Commission of enquiry. To whom? The man. All we wish you to tell us is whether the undeveloped space in your hut was occupied by anyone else before Mr. Elephant assumed his position. ಅಂದರೆ ಎಲಿಫೆಂಟಿಗಿನ ಮುಂಚೆ ನಿನ್ನ ಹಟ್ಟಲ್ಲಿ ಬೇರೆ ಯಾರಾದರೂ ಬಂದು ಅದನ್ನು ನಿನ್ನ ಗುಡಿಸ್ಲನ್ನು ಆಕ್ರಮಿಸ್ಕೊಂಡಿದ್ರಾ ಅಂತ ಕೇಳ್ತಾರೆ. ಯಾರು? ದ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಮ್ಯಾನ್ಗೆ ಕೇಳ್ತಾರೆ. The man began to say no, but means it is there to tell. ಅವನಿಗಿನ್ನೂ ಏನೋ ಹೇಳಬೇಕು. he want to say something, but he was again cut him short. ಮತ್ತೆ ಅವನನ್ನು ಅರ್ಧಕ್ಕೆ ತಡಿತಾರೆ. But at this point the commission declared that they had heard sufficient evidence from both sides and retired to consider their decision. So finally judgmenಟಿಗೆ ಬಂದುಬಿಟ್ರು. ಸೊ ನಾವು ಆಲ್ರೆಡಿ ಇಬ್ಬರದು ಎವಿಡೆನ್ಸಸ್ನ ಕೇಳಿದ್ವಿ, ಸಾಕ್ಷಿಗಳನ್ನು ಆಲ್ರೆಡಿ ವಿ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ಬೋತ್ ಸೈಡ್ಸ್. ಎಲ್ಲಿ ಅವ್ನು ಮ್ಯಾನಿಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಅವರು. ಆದರೂ ಏನು ಹೇಳ್ತಾರೆ? ನಾವು ಇಬ್ಬರು ಕಡೆಯಿಂದೆಲ್ಲ ಚೆನ್ನಾಗಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ವಿ, ಇನ್ನೇನು ಜಡ್ಜ್ಮೆಂಟ್ ಕೊಡೋದು ಒಂದೇ ಬಾಕಿ ಅಂತ ಹೇಳ್ತಾರೆ. ಆಫ್ಟರ್ ಎಂಜಾಯಿಂಗ್ ಅ ಡೆಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ರೈಟ್ ಹಾನರಬಲ್ ಮಿಸ್ಟರ್ ಎಲಿಫೆಂಟ್, ದೇ ರೀಚ್ಡ್ ದೇರ್ ವರ್ಡಿಕ್ಟ್, called the man and declared as follows. See here, the bribe has been given by elephant in the form of food. ಸೊ ಎಲಿಫೆಂಟ್ ಏನು ಮಾಡುತ್ತೆ? ಅವರೆಲ್ಲರಿಗೂ ಊಟ ಹಾಕ್ಸುತ್ತೆ. ಡೆಲಿಷಿಯಸ್ ಮೀನ್ಸ್ ಸ್ವಾದಿಷ್ಟಕರವಾದ ಭಕ್ಷ್ಯ ಭೋಜನ ಅಂತ ಹೇಳ್ತೀವಿ ಇನ್ ಕನ್ನಡ, ಇಸಂಟ್ ಇಟ್? ಎಸ್, ಎಲ್ಲರಿಗೂ ಕೂಡ ಚೆನ್ನಾಗಿ ಊಟ ಹಾಕ್ಸುತ್ತೆ. ಯಾರಿಗೆ? ಕಮಿಷನ್ ಆಫ್ ಎನ್ಕ್ವೈರಿ ಮೆಂಬರ್ಸಿಗೆ. ವೈ? ಬಿಕಾಸ್ ಟು ವಿನ್ ದ ಓನರ್ಶಿಪ್ ಆಫ್ ದ ಹಟ್. ಸೊ ಆ ಗುಡಿಸ್ಲು ತನಗೆ ಸೇರಬೇಕು, ಇವ್ರ ಜಡ್ಜ್ಮೆಂಟು ನನ್ನ ಕಡೆ ಹೇಳಬೇಕು ಅಂತ ಅವರೆಲ್ಲರಿಗೂ ಚೆನ್ನಾಗಿ ಊಟ ಹಾಕ್ಸುತ್ತೆ.
Okay, and finally they declared that in our opinion this dispute has arisen through a regrettable misunderstanding due to the backwardness of your ideas. See here, the members put all the blames on man. ಸೊ ಎಲ್ಲ ತಪ್ಪುಗಳನ್ನು ಮನುಷ್ಯನ ಮೇಲೆ ಹಾಕ್ತಾರೆ. ಯಾರು? ಮೆಂಬರ್ಸ್. ಏನು ಹೇಳ್ತಾರೆ? ಮನುಷ್ಯನ ತಪ್ಪು ತಿಳುವಳಿಕೆಯಿಂದಾಗಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. We consider that Mr. Elephant has fulfilled his sacred duty of protecting your interest. ಸೊ ಎಲಿಫೆಂಟಿಂದ ಏನೂ ತಪ್ಪಿಲ್ಲ, ಅವನು ತನ್ನ ಕರ್ತವ್ಯವನ್ನು ಮಾಡಿದ್ದಾನೆ. ಏನು ಕರ್ತವ್ಯ? ನೀನು ಅವನ ಹತ್ರ ಹೆಲ್ಪ್ ಕೇಳೋಕ್ಕೆ ಬಂದಾಗ ನಿನ್ನ ಗುಡಿಸಲನ್ನು ಅವನು ರಕ್ಷಿಸಿದ್ದಾನೆ. ಸೊ ದಟ್ ಈಸ್ ಹಿಸ್ ಡ್ಯೂಟಿ. As it is clearly for your good that the space should be put to its most economic use, and as you yourself have not yet reached the stage of expansion which would enable you to fill it, we considered it necessary to arrange a compromise to both the parties. So ನಿಮ್ಮಿಬ್ರು by keeping both the parties in mind, ಯಾವ್ಯಾವ ಬೋತ್ ಪಾರ್ಟೀಸ್? ಎಲಿಫೆಂಟ್ ಅಂಡ್ ಮ್ಯಾನ್ ಇಬ್ರೂ ಕೂಡ ತಲೆಯಲ್ಲಿ ಇಟ್ಕೊಂಡು ನಾವೇನು ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಅಂದರೆ, ಮನುಷ್ಯ ಅವನ ಹಟ್ಟನ್ನು ಅವನಿಗೆ ರಕ್ಷಿಸ್ಕೊಳ್ಳಿಕ್ಕಾಗಲಿಲ್ಲ. ಹಿ ಕಾಂಟ್ ಪ್ರೊಟೆಕ್ಟ್ ಹಿಸ್ ಓನ್ ಹಟ್ ಆ್ಯಂಡ್ ಹಿ ಡಸಂಟ್ ನೋ ಹೌ ಟು ಯೂಸ್ ದ ಹಟ್ ಎಕನಾಮಿಕಲಿ. ಸೊ ಅವನಿಗೆ ಆ ಹಟ್ಟು ಹೇಗೆ ಯೂಸ್ ಮಾಡಬೇಕು, ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಬಟ್ ದ ಎಲಿಫೆಂಟ್ ಹ್ಯಾಸ್ ಯೂಸ್ಡ್ ಇಟ್ ವೆರಿ ವೆಲ್. ಆ ಎಲಿಫೆಂಟಿಗೆ ಆ ಗುಡಿಸಲನ್ನು ಹೇಗೆ ರಕ್ಷಿಸ್ಕೊಳ್ಬೇಕು, ಹೇಗೆ ಅದರ ಜಾಗವನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಎಲಿಫೆಂಟಿಗೆ ಗೊತ್ತು. ಸೊ ವಿ ವಿಲ್ ಗಿವ್ ಜಡ್ಜ್ಮೆಂಟ್ ಹಿಯರ್ ಅಂತ ಹೇಳ್ತಾರೆ. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್. ಸೊ ಫೈನಲಿ ಯಾರಿಗೆ ಹೋಯಿತು ಹಟ್ಟು? ಎಲಿಫೆಂಟಿಗೆ ಹೋಯಿತು. ವಿ ಗಿವ್ ಯು ಪರ್ಮಿಷನ್ to look for a site where you can build another hut more suited to your needs, and we will see that you are well protected. ಸೊ ಏನು ಮಾಡ್ತಾರೆ? ಮ್ಯಾನಿಗೆ ಹೇಳ್ತಾರೆ, ವಿ ವಿಲ್ ಗಿವ್ ಯು ಅ ಚಾನ್ಸ್. ಸೊ ನಾವು ನಿಮಗೆ ಚಾನ್ಸ್ ಕೊಡ್ತೀವಿ. ಏನು ಚಾನ್ಸು? ಯು ಕ್ಯಾನ್ ಲುಕ್ ಫಾರ್ ಅನದರ್ ಸೈಟ್. ನೀನು ಯಾವುದಾದ್ರೂ ಬೇರೆ ಸೈಟನ್ನು ನೋಡಿಕೊಂಡು ಅಲ್ಲಿ ಚೆನ್ನಾಗಿರೋ ಒಂದು ಗುಡಿಸಲನ್ನು ಕೊಡ್ಕೊ, ಆ್ಯಂಡ್ ವಿ ವಿಲ್ ಆಲ್ಸೋ ಪ್ರಾಮಿಸ್ ಯು ದ್ಯಾಟ್ ಯು ವಿಲ್ ಬಿ ವೆಲ್ ಪ್ರೊಟೆಕ್ಟೆಡ್. ನೀನು ಅಲ್ಲಿ ಚೆನ್ನಾಗಿರ್ತೀಯ ಅಥವಾ ನಾವೇ ನಿಮ್ಮನ್ನು ಅಲ್ಲಿ ರಕ್ಷಣೆ ಮಾಡ್ತೀವಿ ಅಂತ ಮ್ಯಾನ್ಗೆ ಪ್ರಾಮಿಸ್ ಮಾಡ್ತಾರೆ. ವಾಟ್ ದ ಮ್ಯಾನ್ ಹ್ಯಾಸ್ ಟು ಡೂ ನಾವ್? ಮ್ಯಾನ್ ಏನು ಮಾಡಬೇಕು? ಇಸಂಟ್ ಇಟ್? ಹಿ ಹ್ಯಾಸ್ ನೋ ಅದರ್ ಆಲ್ಟರ್ನೇಟಿವ್. ಸೊ ಅವನಿಗೇನು ಚಾನ್ಸೇ ಇಲ್ಲ. ಬಿಕಾಸ್ ವೈ ದ ಮ್ಯಾನ್ ಅಪ್ಸೆಟ್ಸ್ ಮೀನ್ಸ್, ವೈ ಹಿ ಗೆಟ್ಸ್ ಅಪ್ಸೆಟ್ ಮೀನ್ಸ್ ಹಿ ನೋಸ್ ಹೌ ಹಾರ್ಡ್ ಇಟ್ ಟು ಬಿಲ್ಡ್ ಅ ಹಟ್. ಓಕೆ, ಅವ್ನಿಗೆ ಯಾಕೆ ಅಷ್ಟು ದುಃಖ ಆಗುತ್ತೆ ಹಟ್ ಕಳ್ಕೊಂಡಾಗ ಅಂದರೆ ಅವನಿಗೆ ಗೊತ್ತು. ಯಾಕೆಂದರೆ ಹಿ ಓನ್ಲಿ ಕನ್ಸ್ಟ್ರಕ್ಟೆಡ್ ದ ಹಟ್. ಅವನೇ ಹಟ್ಟನ್ನು ಬಿಲ್ಡ್ ಮಾಡಿರ್ತಾನೆ. ಸೊ ಅದಕ್ಕೆ ಅವನಿಗೆ ತುಂಬ ದುಃಖ ಆಗುತ್ತೆ ಆ ಹಟ್ಟನ್ನ ಕಳ್ಕೊಳೋದಕ್ಕೆ. ಬಟ್ ಹಿ ಹ್ಯಾಸ್ ನೋ ಆಲ್ಟರ್ನೇಟಿವ್. ಹಿ ಕಾಂಟ್ ಗೋ ಅಗೇನ್ಸ್ಟ್ ದೆಮ್. ಓಕೆ, ಅವ್ರಿಗೇನು ಅವ್ರ ವಿರುದ್ಧ ಹೋಗೋಕ್ಕಾಗಲ್ಲ ಇವನು. ಸೊ ಯಾವ ರೀತಿ ಯುರೋಪಿಯನ್ಸ್ ಆಫ್ರಿಕನ್ಸ್ಗೆ ಪ್ರಾಮಿಸ್ ಮಾಡ್ತಾರೋ ಅದೇ ರೀತಿ ಇಲ್ಲಿ ಅನಿಮಲ್ಸು ಮ್ಯಾನ್ಗೆ ಪ್ರಾಮಿಸ್ ಮಾಡ್ತಾರೆ. The man having no alternative and fearing that his refusal might expose him to the teeth and claws of members of the commission did as they suggested. As I told you, he has no alternative. ಬೇರೆ ದಾರಿನೇ ಇಲ್ಲದೆ ಅವನು ಏನು ಮಾಡ್ತಾನೆ? ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನೇ he follows. Okay, fearing his refusal might expose him to the teeth and claws of members of the ಕಮಿಷನ್. ನಾನೇನಾದರೂ ಇವರ ಆಫರ್ನ ರೆಫ್ಯೂಸ್ ಮಾಡಿದೆ ಅಂದರೆ ಇವ್ರು ನನ್ನ ಮೇಲೆ ಆಕ್ರಮಿಸ್ಬೋದು. ಓಕೆ, ಇವ್ರು ನನ್ನ ಮೇಲೆ ಆಕ್ರಮಿಸ್ಬೋದು ಅಂತ ಹೇಳಿ he did as they suggested. But no sooner had he built another hut than Mr. Rhinoceros charged in with his horn lowered and ordered the man to quit. ಸೊ ಅವನು ಇನ್ನೇನು ಹೊಸ ಹಟ್ಟನ್ನ ಕಟ್ಕೊಂಡು he wanted to live happily, ಇನ್ನೇನು ಹೊಸ ಗುಡಿಸಲನ್ನು ಕಟ್ಕೊಂಡು ಚೆನ್ನಾಗಿ ಬಾಳಬೇಕು ಅನ್ಕೊಂತಾನೆ. ಮತ್ತೆ ರೈನೋಸರಸ್ ಬರುತ್ತೆ. ಸೊ ಅವನೇನು ಮಾಡ್ತಾನೆ? ರೈನೋಸರಸ್ ಹಿ ಫ್ಲಂಗ್ ದ ಮ್ಯಾನ್ ಔಟ್ ಅಗೇನ್. ಸೊ ಹಿ ಥ್ರೋಸ್ ದ ಮ್ಯಾನ್ ಔಟ್. ಅವನೇನು ಮಾಡ್ತಾನೆ? ರೈನೋಸರಸ್ಸು ಕೂಡ ಮ್ಯಾನ್ ಹಟ್ಟನ್ನು ಆಕ್ಯುಪೈ ಮಾಡ್ಕೊತಾರೆ. A royal commission was again appointed to look into the matter and the same finding was given. So finding means judgment here. It's like reading the same book again and again when we know the end.
ಸೊ ಒಂದು ಬುಕ್ಕನ್ನ ತಿರ್ಗಾ ಮುರ್ಗ ಓದಿದ್ರು ಕೂಡ ಅದೇ ಬುಕ್ ಅದು ಹೇಗೆ ಮುಕ್ತಾಯ ಆಗಬೇಕೋ ಹಾಗೆ ಮುಕ್ತಾಯ ಆಗುತ್ತೆ. ಇಲ್ಲಿ ಕೂಡ ಮ್ಯಾನಿನ ಸಿಚುವೇಶನ್ ಕೂಡ ಅದೇ ಆಗುತ್ತೆ. ಓಕೆ, ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೆ ಅವನಿಗೆ ಮೋಸ ಆಗಿ ಹಿ ಕೆಪ್ಟ್ ಕ್ವೈಟ್. ಸೊ ಅವನಿಗೆ ಮೋಸ ಆಗುತ್ತೆ, ಕೊನೆಗೆ ಅವನು ಸುಮ್ಮನೆ ಇರಲೇಬೇಕಾಗುತ್ತೆ. ಮತ್ತೆ ಏನು ಮಾಡ್ತಾರೆ, ಮತ್ತೆ ರಾಯಲ್ ಕಮಿಷನ್ ಆಫ್ ಎನ್ಕ್ವೈರಿನ ಅಪಾಯಿಂಟ್ ಮಾಡ್ತಾರೆ. ಮತ್ತೆ ಸೇಮ್ ಜಡ್ಜ್ಮೆಂಟ್, ರೈನೋಸರಸ್ಗೆ ಆ ಗುಡಿಸ್ಲನ್ನು ಬಿಟ್ಕೊಡ್ಬೇಕಾಗುತ್ತೆ ಮ್ಯಾನ್. ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಪರ್ಡ್, ಮಿಸ್ಟರ್ ಹೈನಾ ಆ್ಯಂಡ್ ದ ರೆಸ್ಟ್ ವರ್ ಆಲ್ ಅಕಾಮಡೇಟೆಡ್ ವಿತ್ ನ್ಯೂ ಹಟ್ಸ್. ಸೊ ಇವರೆಲ್ಲರೂ ಕೂಡ ಆ ಮ್ಯಾನ್ ಹೊಸ ಹಟ್ಟನ್ನು ಕಟ್ಕೊತ ಹೋದಂಗೆ ಇವರೆಲ್ಲರೂ ಒಬ್ಬೊಬ್ಬರಾಗಿ ಆ ಹಟ್ಸನ್ನು ಆಕ್ಯುಪೈ ಮಾಡ್ಕೊತಾರೆ. ಓಕೆ, the man decided that he must adopt an effective method of protection since commission of enquiry did not seem to be of any use to him. ಏನು ಮಾಡ್ತಾನೆ, ಅವನಿಗೆ ಗೊತ್ತಾಗ್ಬಿಡುತ್ತೆ, ಸೊ ಇವರೆಲ್ಲ ಆಡ್ತಿರೋದು ನಾಟಕ, ನನಗೇನು ನ್ಯಾಯ ಸಿಗಲ್ಲ, ಐ ವೋಂಟ್ ಗೆಟ್ ಎನಿ ಜಸ್ಟಿಸ್. ಓಕೆ, ಐ ವೋಂಟ್ ಗೆಟ್ ಎನಿ ಜಸ್ಟಿಸ್ ಅಂತ ತಿಳ್ಕೊಂಡು ಹಿ ಹ್ಯಾಚಸ್ ಎ ಪ್ಲ್ಯಾನ್, ಅಂದರೆ ಒಂದು ಹೊಸ ಪ್ಲ್ಯಾನನ್ನು ಹೆಣೆಯೋದಕ್ಕೆ ಶುರು ಮಾಡ್ತಾನೆ. ತಾಳ್ಮೆ ಇರೋರಿಗೆ ಸಿಟ್ಟು ಬರಬಾರ್ದಂತೆ, ಸಿಟ್ಟು ಬಂದರೆ ಅವ್ರು ಹಿಡಿಯೋರೇ ಯಾರು ಇಲ್ವಂತೆ. ಹಾಗೆ ಇಲ್ಲಿ ಮ್ಯಾನಿನ ಸಿಚುವೇಶನು ಆಗುತ್ತೆ. ಹೌಎವರ್ ಹಿ ಮೈಟ್ ಬಿ, ಅಂದರೆ ಎಷ್ಟೇ ನೈವ್ ಆಗಿರಲಿ ಅವನು ಪರ್ಸನ್, ನೈವ್ ಮೀನ್ಸ್ ಜಗತ್ತಿನ ತಿಳುವಳಿಕೆ ಇಲ್ದವನಾಗಿರ್ಬೋದು ಆ ಪರ್ಸನ್. ಹಿ ಮೈಟ್ ಬಿ ಇಲ್ಲಿಟ್ರೇಟ್ ಬಟ್ ವಿ ಕ್ಯಾನಾಟ್ ಚೀಟ್ ಆನ್ ಹಿಮ್. ಸೊ ಅವನು ಮುಗ್ಧ ಅಂದ್ಕೊಂಡು ಅವನಿಗೆ ಎಷ್ಟು ಫೂಲ್ ಮಾಡೋಕ್ಕೆ ಸಾಧ್ಯ ನಾವು. he too has thinking capacity, right? ಸೊ ಅವನಿಗೂ ಕೂಡ ಯೋಚನೆ ಮಾಡೋ ಶಕ್ತಿ ಇರುತ್ತೆ. ಸೊ ದ ಮ್ಯಾನ್ ಆಲ್ಸೋ ಸ್ಟಾರ್ಟ್ಸ್ ಟು ಥಿಂಕ್ ಹಿಯರ್. ಸಿನ್ಸ್ ಕಮಿಷನ್ ಆಫ್ ಎನ್ಕ್ವೈರಿ ಡಿಡ್ ನಾಟ್ ಸೀಮ್ ಟು ಬಿ ಆಫ್ ಎನಿ ಯೂಸ್ ಟು ಹಿಮ್, he sat down and said, he says some African words here, I am not going to read that, which literally means there is nothing that treads on earth that cannot be trapped. ಅಂದರೆ ಏನು ಹೇಳ್ತಾನೆ, ಈ ಜಗತ್ತಲ್ಲಿ ಒಂದಲ್ಲ ಒಂದು ರೀತಿ ನಾಟಕ ಕೊನೆಗೊಳ್ಳಲೇಬೇಕು. ಓಕೆ, ನಾವು ಹೇಗೆ ಡ್ರಾಮಾ ಕೊನೆಗಾಣುತ್ತೋ ಹೇಗೆ ಸುಳ್ಳು ವಂಚನೆಗೂ ಕೂಡ ಒಂದು ಕೊನೆ ಅನ್ನೋದಿರುತ್ತೆ. ಈ ಜಗತ್ತಲ್ಲಿ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರಲೇಬೇಕು. ಓಕೆ, ದ ಮಾಸ್ಕ್ ಹ್ಯಾಸ್ ಟು ಬಿ ಡ್ರಾಪ್ಡ್ ಡೌನ್. ಒಂದಲ್ಲ ಒಂದಿನ ಪರ್ದೆ ಸರಿಲೇಬೇಕು, ಒಂದಲ್ಲ ಒಂದಿನ ಸತ್ಯ ಗೊತ್ತಾಗಲೇಬೇಕು, ಒಂದಲ್ಲ ಒಂದಿನ ವಂಚನೆ ಬೆಳಕಿಗೆ ಬರಲೇಬೇಕು ಅಂತ ಹೇಳ್ತಾರೆ. Or in other words, you can fool people for a time but not forever. I told you in the previous class, children, isn't it? Yes, you can cheat a person for once, twice, thrice, but you cannot cheat him for a lifetime. ಅಲ್ವಾ? ಸೊ ಇಲ್ಲಿ ಕೂಡ ಅದೇ ಆಗುತ್ತೆ. Come to next paragraph. Early one morning, when the huts already occupied by the jungle lords were all beginning to decay and fall to pieces, he went out and built a bigger and better hut little distance away. ಸೊ ಏನು ಮಾಡುತ್ತೆ, ಅವನು ಗುಡಿಸ್ಲೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ವಲ್ಲ ಅವು ಆ್ಯನಿಮಲ್ಸು, ದೇ ಸ್ಟಾರ್ಟೆಡ್ ಟು ಡಿಕೆ, ಒಂದೊಂದಾಗಿ ಬೀಳೋದಕ್ಕೆ ಶುರು ಮಾಡ್ತಾವೆ. ದಿಸ್ ಮ್ಯಾನ್ ವಾಟ್ ಹಿ ಡಿಡ್, ಹಿ ಬಿಲ್ಟ್ ಅ ನ್ಯೂ ಹಟ್. ಓಕೆ, ಲಿಟಲ್ ಡಿಸ್ಟೆನ್ಸ್ ಅವೇ, ಸ್ವಲ್ಪ ದೂರ ಬಿಟ್ಟು ಒಂದು ಹೊಸ ಹಟ್ಟನ್ನು ಕಟ್ತಾನೆ. ಮೀನ್ಸ್ ಹಿ ಹ್ಯಾಸ್ ಪ್ಲ್ಯಾನ್ಡ್ ಸಮಥಿಂಗ್. ಸೊ ಅವನು ಸುಮ್ಮನೆ ಹೋಗಿ ಹೊಸ ಹಟ್ಟನ್ನು ಕಟ್ಟೋಕ್ಕೆ ಅವನಿಗೇನು ಹುಚ್ಚಲ್ಲ, ಇಸಂಟ್ ಇಟ್? ಅವನು ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಹಿ ಹ್ಯಾಸ್ ಮೇಡ್ ಅ ಸಮಥಿಂಗ್ ಪ್ಲ್ಯಾನ್ ಮಾಡಿಕೊಂಡು ಹೊಸ ಹಟ್ಟನ್ನು ಕಟ್ತಾನೆ ಲಿಟಲ್ ಡಿಸ್ಟೆನ್ಸ್ ಅವೇಲಿ. No sooner had Mr. Rhinoceros seen it than he came rushing in, only to find that Mr. Elephant was already inside, sound asleep. See, Rhinoceros was the first animal to see the hut. So ಏನು ಮಾಡುತ್ತೆ, ರೈನೋಸರಸ್ ಈ ಹೊಸ ಹಟ್ಟನ್ನು ನೋಡಿ he becomes very happy because the huts started to decay or they started to fall into pieces. ಸೊ ಆ ಹಟ್ಟು ಆಲ್ರೆಡಿ ಬೀಳ್ತಾ ಇರೋದ್ರಿಂದ ಇನ್ನೇನು ನಾಶ ಆಗೋಗ್ತವೆ ಹಟ್ಟು ಅಂತ ಇವನಿಗೆ ಗೊತ್ತಾಗುತ್ತೆ. ರೈನೋಸರಸ್ಗೆ ಹೊಸ ಹಟ್ಟು ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಡುತ್ತೆ. ಹಿ ರಶಸ್ ಟುವರ್ಡ್ಸ್ ದ ನ್ಯೂ ಹಟ್. ಸೊ ಹೊಸ ಹಟ್ಟಿನ ಹತ್ರ ಓಡ್ ಹೋಗ್ತಾನೆ. ಆಲ್ರೆಡಿ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಸ್ಲೀಪಿಂಗ್ ಇನ್ ದ ನ್ಯೂ ಹಟ್. ಓಕೆ, ಆಲ್ರೆಡಿ ಎಲಿಫೆಂಟ್ ಏನು ಮಾಡುತ್ತೆ, ಆ ಹೊಸ ಹಟ್ಟಲ್ಲಿ ಹಾಯಾಗಿ ವಾಸ್ ಸ್ಲೀಪಿಂಗ್. ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದ ವಿಂಡೋ. ಮತ್ತೆ ಯಾರು ಬರ್ತಾರೆ, ಚಿರತೆ ಬರ್ತದೆ. ದೇ ಆಲ್ ಅಕಾಮಡೇಟೆಡ್ ಇನ್ ದ ಹಟ್.
Mr. Leopard, Mr. Lion, Mr. Fox, Mr. Buffalo entered the doors while Mr. Hyena, Katakiruba, howled for a place in the shadow. Howled means painful cry. He cries. Okay, ಈ ಹಟ್ಟು ನನಗೆ ಸೇರಬೇಕು ಅಂತ everybody was shouting there. For a place in the shade, and Mr. Alligator basked on the roof. Alligator ಏನು ಮಾಡುತ್ತೆ? Basked means taking shelter. ಓಕೆ, ಶೆಲ್ಟರ್ ಸೊ ರೂಫ್ ಮೇಲೆ ಇವನು ಶೆಲ್ಟರ್ ತೊಗೊತಿರ್ತಾರೆ. ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್ ಅಬೌಟ್ ದ ರೈಟ್ಸ್ ಆಫ್ ಪೆನಿಟ್ರೇಷನ್. ನಾನು ಫಸ್ಟ್ ಬಂದಿದ್ದು ಅಂತ ದೇ ಬಿಗ್ಯಾನ್ ಟು ಫೈಟ್ ಅಮಾಂಗ್ ದೆಮ್ಸೆಲ್ವ್ಸ್. ಸೊ ಅವರವರಲ್ಲೇ ಜಗಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. And from disputing they came to fighting, and while they were all embroiled together, embroiled means while they were all fighting okay together, the man set the hut on fire and burnt it to the ground. ಸೊ ಅವರೆಲ್ಲ ಒಳಗಡೆ ಸೇರ್ಕೊಂಡು ಜಗಳ ಆಡ್ತಿರ್ಬೇಕಾದ್ರೆ the man set the fire to the hut. ಸೊ ಈ ಮನುಷ್ಯ ಏನು ಮಾಡ್ತಾನೆ, ಅವ್ರನ್ನೆಲ್ಲ ಒಳಗೆ ಬಿಟ್ಟು ಇವನು ಗುಡಿಸ್ಲಿಗೆ ಬೆಂಕಿ ಹಚ್ಚಿಬಿಡ್ತಾನೆ. So he burned them into ashes. Jungle lords and all, everything was burnt there. Then he went home saying, peace is costly, but it's worth the expense, and lived happily ever. Peace is costly ಅಂದರೆ ನಮ್ಮ ಜೀವನದಲ್ಲಿ ಶಾಂತಿ ಸುಖ ಬೇಕು ಅಂದರೆ ಅದು ತುಂಬ ಕಾಸ್ಟ್ಲಿ. ವಿ ಕೆನಾಟ್ ಆಫರ್ಡ್ ಇಟ್ ವೆರಿ ಈಸಿಲಿ. ಸೊ ನಮಗೆ ಅದು ಬೇಗ ಸಿಕ್ಬಿಡಲ್ಲ ಶಾಂತಿ ಸುಖ ಜೀವನದಲ್ಲಿ. ಇಸಂಟ್ ಇಟ್? ವಿ ಹ್ಯಾವ್ ಟು ಸ್ಟ್ರಗಲ್ ಫಾರ್ ಇಟ್. ನಾವು ಅದಕ್ಕೋಸ್ಕರ ಹೋರಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಪೀಸ್. ಸೊ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ಹಿಯರ್. In China, there was a village, I don't know the village name. In that village, a chemical company was opened there. Okay, inaugurated there. And the chemical company started to pollute the land as well as water of the village. ಸೊ ಅಲ್ಲಿ ಏನಾಗುತ್ತೆ, ಕೆಮಿಕಲ್ ಕಂಪನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚೀನಾದ ಒಂದು ವಿಲೇಜಲ್ಲಿ ಕೆಮಿಕಲ್ ಕಂಪನಿ ಸ್ಟಾರ್ಟ್ ಆದಾಗ ಅದು ಫುಲ್ಲು ಮಾಲಿನ್ಯ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲ್ಯಾಂಡ್ ಪೊಲ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಟರ್ ಕೂಡ ಪೊಲ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ದ ಫಾರ್ಮರ್, ಒಬ್ಬ ಫಾರ್ಮರ್ ಇರ್ತಾನೆ, ಅವನೇನು ಮಾಡ್ತಾನೆ, ರೈತ ಇದನ್ನೆಲ್ಲ ನೋಡಿಬಿಟ್ಟು ನಾನು ಇವ್ರ ವಿರುದ್ಧ ಹೋರಾಡಬೇಕು, ಐ ಶುಡ್ ಫೈಟ್ ಅಗೇನ್ಸ್ಟ್ ದಿಸ್ ಕೆಮಿಕಲ್ ಕಂಪನಿ ಅಂತ ಹೇಳಿಬಿಟ್ಟು ಹಿ ಸ್ಟಾರ್ಟೆಡ್ ಟು ರೀಡ್ ದ ಲಾ ಬುಕ್ಸ್. ಸೊ ಲಾ ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಟು ಫೈಟ್ ಅಗೇನ್ಸ್ಟ್ ದ ಕೆಮಿಕಲ್ ಕಂಪನಿ. ಕೆಮಿಕಲ್ ಕಂಪನಿ ವಿರುದ್ಧ ನ್ಯಾಯಯುತವಾಗಿ ಹೋರಾಡಬೇಕು ಅಂತ ಹೇಳಿ ಲಾ ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಹಿ ಹ್ಯಾಡ್ ನೋ ಮನಿ ಅಟ್ ಆಲ್. ಅವನ ಹತ್ರ ದುಡ್ಡಿರಲ್ಲ. ಸೊ ವಾಟ್ ಹಿ ಡಸ್, ಸೊ ಹಿ ಗೋಸ್ ಟು ದ ಬುಕ್ ಶಾಪ್ ಓನರ್ ಹತ್ರ ಹೋಗಿ ತಾನು ಬೆಳೆದಿರುವಂತಹ ಕಾರ್ನ್ ಅಂದರೆ ಮೆಕ್ಕೆಜೋಳವನ್ನು ಅವನಿಗೆ ಕೊಟ್ಟು ಅವನಲ್ಲಿರೋ ಲಾ ಬುಕ್ಸನ್ನು ತಗೊಂಡು ಹಿ ಸ್ಟಡೀಸ್ ದ ಲಾ ಬುಕ್ಸ್ ಆ್ಯಂಡ್ ಹಿ ಕಾಪಿ ದ ಇನ್ಫಾರ್ಮೇಷನ್ ಬೈ ಹ್ಯಾಂಡ್. ಸೊ ಅದರಲ್ಲಿರುವಂಥ ಲಾ ಪಾಯಿಂಟ್ಸ್ನ ತನ್ನ ಕೈ ಮೂಲಕ ಬರ್ಕೊತಾನೆ. ಬೈ ಹ್ಯಾಂಡ್ ಮೀನ್ಸ್ ಅದೇ ಕೈಯಲ್ಲಿ ಬರ್ಕೊತಾನೆ ಇನ್ಫಾರ್ಮೇಷನ್ನ. ಲೇಟರ್ ಹಿ ರಿಟರ್ನ್ಸ್ ಇಟ್ ಟು ದ ಬುಕ್ ಶಾಪ್ ಓನರ್. ಇದೇ ರೀತಿ ಹಿ ಕಂಟಿನ್ಯೂಸ್ ಫಾರ್ 15 years. ಸೊ 15 ವರ್ಷಗಳ ಕಾಲ ಹಿ ಸ್ಟಡೀಸ್ ದ ಲಾ ಬುಕ್ಸ್. 15 ವರ್ಷಗಳ ಕಾಲ ಸತತವಾಗಿ ಲಾ ಬುಕ್ಸನ್ನು, ಅದರಲ್ಲಿ ಏನೇನು ಲಾ ಪಾಯಿಂಟ್ಸು, ಯಾವ ರೀತಿ ನಾನು ಹೋರಾಡ್ಬೋದು ಈ ಕೆಮಿಕಲ್ ಕಂಪನಿ ವಿರುದ್ಧ ನ್ಯಾಯಯುತವಾಗಿ ಅಂತ ಹೇಳಿ ಲಾ ಬುಕ್ಸನ್ನು ಬರ್ಕೊಂಡು ಸ್ಟಡಿ ಮಾಡಿ ಹಿ ಫೈನಲಿ ಒನ್ ದ ಕೇಸ್. ಅವನು ಫೈನಲಿ ಆ ಕೆಮಿಕಲ್ ಕಂಪನಿನ ಮುಚ್ಚಿಸೋದ್ರಲ್ಲಿ ಹಿ ಸಕ್ಸೀಡ್ಸ್. ಆ್ಯಂಡ್ ಹಿ ಆಲ್ಸೋ ಗೆಟ್ಸ್ ಕಂಪೆನ್ಸೇಷನ್ ಫಾರ್ ದ ಫ್ಯಾಮಿಲೀಸ್ ಇನ್ ದ ವಿಲೇಜ್. ಅಷ್ಟೇ ಅಲ್ಲದೆ ಅವನು ತನ್ನ ಹಳ್ಳಿಯಲ್ಲಿರುವ ಪ್ರತಿ ಫ್ಯಾಮಿಲಿಗೂ ಕೂಡ ಪರಿಹಾರ ಧನವನ್ನು ಕೊಡಿಸ್ಕೊಡುವಲ್ಲಿ ಕೂಡ ಹಿ ಬಿಕಮ್ಸ್ ಸಕ್ಸಸ್. ಸೊ ನಮಗೆ ಶಾಂತಿ ಏನಾದರೂ ಸಿಗಬೇಕು ಅಂದರೆ ವಿ ಶುಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಸೊಸೈಟಿ. ಸೊ ನಮಗೆ ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟರೆ ಮಾತ್ರ ವಿ ಕ್ಯಾನ್ ಬಿ ಹ್ಯಾಪಿ. ಓಕೆ, ವಿ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್. ಫ್ರೀಡಮ್ ಫೈಟರ್ಸ್ನ ನಾವು ಎಕ್ಸಾಂಪಲ್ ಆಗಿ ತೊಗೋಬೋದು. ದೇ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಹೌದಾ, ಫ್ರೀಡಮ್ ಫೈಟರ್ಸು ಅವ್ರೇನಾದರೂ ಸುಮ್ಮನೆ ಇದ್ದಿದ್ರೆ, ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಿದ್ರೆ, ವಿ ವುಡ್ ಸ್ಟಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್. ಇಫ್ ದೇ ಹ್ಯಾಡ್ ನಾಟ್ ಸ್ಯಾಕ್ರಿಫೈಸ್ಡ್ ದೇರ್ ಲೈಫ್, ವಿ ವುಡ್ ಸ್ಟಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್. ಸೊ ಅವರೇನಾದರೂ ಅವರ ಲೈಫನ್ನು ತ್ಯಾಗ ಮಾಡಲಿಲ್ಲ ಅಂದರೆ ನಾವು ಈಗಲೂ ಕೂಡ ಬ್ರಿಟಿಷರ್ ಕೈ ಕೆಳಗೆ ಇರ್ತಿದ್ವಿ.
ಸೊ ನಾವು ಯಾವಾಗ ನಾವು ನಮ್ಮ ಜೀವವನ್ನು ಅಥವಾ ನಮ್ಮ ನಾಲೆಡ್ಜನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವೋ, ಕೊಡುಗೆ ಕೊಡ್ತೀವೋ ಸೊಸೈಟಿಗೆ, ದೆನ್ ಅವರ್ ಸಕ್ಸಸ್ ವಿಲ್ ಹ್ಯಾವ್ ಇಟ್ ಓನ್ ವೇಟೇಜ್. ಸೊ ಆಗ ನಮ್ಮ ಯಶಸ್ಸಿಗೆ ಒಂದು ನಿಜವಾದ ವೇಟೇಜ್ ಸಿಗುತ್ತೆ, ಅರ್ಥ ಸಿಗುತ್ತೆ. ವಿ ವಿಲ್ ಗೆಟ್ ವರ್ತ್, ಓಕೆ, ಬೈ ಹ್ಯಾವಿಂಗ್ ಸಕ್ಸಸ್. So this is the end of the chapter. I hope you have understood. In the next class we will be dealing with 1 marks question and answers. So the gentleman of the jungle as well as the schoolboy. We will discuss about 1 marks question and answers in the next class. Thank you children.